ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಜಿ ಹೊಸಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಪಂಚಾಯತಿ ಪಿಡಿಒಗೆ ಹುಷಾರಿಲ್ಲ, ಜನರ ಗೋಳು ಕೇಳೋರು ದಿಕ್ಕೇ ಇಲ್ಲ. ಗ್ರಾಮ ಪಂಚಾಯತಿ ಕಚೇರಿಯನ್ನು ಮುಚ್ಚುತ್ತೇವೆ ಅಂತ ಆಕ್ರೋಶಗೊಂಡ ಗ್ರಾಮಸ್ಥರು. ನಾವು ಹೇಳಿ ಪಂಚಾಯತಿಗೆ ಒಂದು 7 ಸತಿ ಹೋಗಿ ಎಲ್ಲ ಇದು ಕೊಟ್ಟು ಬಂದಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಏನ್ ಮಾಡಿರೋ ಅವ್ರು ತಪ್ಪಂತ ಇಲ್ಲ. ಎಸ್, ಗುಬ್ಬಿ ತಾಲೂಕು ವ್ಯಾಪ್ತಿಯ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯತಿಯ ದುಸ್ಥಿತಿ ಇದು. ಗ್ರಾಮದ ಅಭಿವೃದ್ಧಿಯ ಮೂಲ ಕೇಂದ್ರವಾಗಬೇಕಿದ್ದ ಪಂಚಾಯಿತಿ ಅವ್ಯವಸ್ಥೆಗಳ ಆಗ್ರಹವಾಗುವ ಮೂಲಕ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ, ಆದರೆ ಅದರ ದರ್ಬಾರು ಮಾತ್ರ ಭಾಗ್ಯಮ್ಮರ ಪತಿರಾಯರದ್ದು. ಇತ್ತ ಪಿಡಿಒ ಸಾಹೇಬ್ರು ಹುಷಾರಿಲ್ಲ ಅಂತ ರಜೆ ಹಾಕಿ ಸುಮಾರು 25 ದಿನಗಳು ಕಳೆದಿದೆ. ಸೆಕ್ರೆಟರಿಗೆ ಇನ್ಚಾರ್ಜ್ ಕೂಡ ಕೊಡದೆ ಸಾರ್ವಜನಿಕರ ಕೆಲಸಕ್ಕೆ ತೊಂದರೆ ಕೊಡುವುದು ಅಷ್ಟೇ ಅಲ್ಲದೆ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಗಳನ್ನು, ಮೂಲಭೂತ ಕುಂದು ಕೊರತೆಗಳನ್ನು ಕೇಳೋರೇ ದಿಕ್ಕಿಲ್ಲದಂತೆ ಆಗಿದೆ. ಸುಮಾರು 1.5 ವರ್ಷ 2 ವರ್ಷದಿಂದ ನೀರಿನ ಕೊರತೆ ಅಂತ ಸುಮಾರು ಸತಿ ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು 5-10 ಸತಿ ಅರ್ಜಿ ಕೊಟ್ಟು ಬಂದಿದ್ದೀವಿ. 5-10 ಸತಿ ಎಲ್ಲ ನೀವು 50 ಸತಿ ಕೊಟ್ಟರು ನಾವು ಕೆಲಸ ಮಾಡ್ಕೊಡಲ್ಲ ಅಂತ ಅವರು ಒಂದಿಂದಲೂ ಬಂದು ಯಾರೂ ನೋಡೋಕೆ ಬರ್ತಾರೆ. ಇಲ್ಲಿ ಇವತ್ತು ಮಾಡಿಕೊಡ್ತೀವಿ, ನಾಳೆಗೆ ಮಾಡಿಕೊಡ್ತೀವಿ, ನಾಳೆ ನಾಡ್ದು ಅಂತ ಇದೇ ಥರ ಹೇಳ್ಕೊಂಬರ್ತಾರೆ. ವರ್ಷನವರು ಹಂಗೂ ಒಂದು 2 ಸತಿ ನೀರು ಟ್ಯಾಂಕರಲ್ಲಿ ನೀರು ಬಿಡಿಸಿದ್ರು. ಅವ್ರು ತಾನೇ ಇನ್ನೇನು ಮಾಡ್ತಾರೆ, 1 ಸತಿ ಬಿಡಿಸ್ಬೋದು, 2 ಸತಿ ಬಿಡಿಸ್ಬೋದು. ನಾವು ST ಜನಾಂಗ, SC ಜನಾಂಗ ಅಂದರೆ ಅಷ್ಟು ಕೇವಲ ಆಗಿಬಿಟ್ಟಿದ್ದೀವಿ. ಬೇರೆ ಕಡೆ ಎಲ್ಲೋದ್ರೂ ಊರಲ್ಲೇ ಆಗಲಿ ಎಲ್ಲರಾಗಲಿ ಕೆಲಸ ಮಾಡಿಸ್ಕೊಡ್ತಾರೆ. SC ಜನಾಂಗ ಅಂದರೆ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಒಬ್ಬರು ಇವತ್ತುವರೆಗೂ ಬಂದು ಏನು ಪ್ರಾಬ್ಲಮ್ ಆಗೈತೆ, ಏನು ಎತ್ತ ಒಬ್ಬರು ಕೇಳೋರಿಲ್ಲ ನಮ್ಮನ್ನು. ಈ ಥರ ಆದರೆ ನಾವೇನು ಮಾಡಬೇಕು? ಕೂಲಿ ಮಾಡ್ಕೊಂಡು ತಿನ್ನೋರು ಹಂಗಾರೆ ಯಾರನ್ನೂ ಕೇಳೋಂಗೂ ಇಲ್ಲ. SC ಜನಾಂಗ ಅಂದರೆ ಏನೂ ಲೆಕ್ಕನೇ ಇಲ್ಲ. ಈಗ ಆ ಥರ ಆಗ್ಬಿಟ್ಟೈತೆ. ದಯವಿಟ್ಟು ಯಾವ ಅಧಿಕಾರಿಗಳಿದ್ದೀರೋ ಗೊತ್ತಿಲ್ಲ, ನಮಗೆ ಬಂದು ನಮ್ದು ಏನು ಕಷ್ಟ ಆಯಿತೋ ಬಂದು ನಿಗೂಡಿಸ್ಬೇಕು ಅಂತ ಕೇಳ್ಕೊತಾ ಇದ್ವಿ. ಪಂಚಾಯಿತಿ ವ್ಯಾಪ್ತಿಯ ಮಾಡಿನಹಳ್ಳಿ ಗ್ರಾಮದ ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಜಂಗಲ್ ಬೆಳೆದು ಮಕ್ಕಳು, ಸಾರ್ವಜನಿಕರಿಗೆ ಭಯದ ವಾತಾವರಣ ಸೃಷ್ಟಿಸಿದೆ. ಸ್ಥಳೀಯ ಕಾಲೋನಿಗಳಲ್ಲಿ ಸರಿಯಾದ ನೀರಿನ ವ್ಯವಸ್ಥೆಯೂ ಇಲ್ಲ. ಇಂತಹ ಹಲವು ಸಮಸ್ಯೆಗಳು ಗ್ರಾಮಸ್ಥರನ್ನು ಕಾಡುತ್ತಿದ್ದವು. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಹೈರಾಣಾದ ಗ್ರಾಮಸ್ಥರು ಮುಂದಿನ ಚುನಾವಣೆಗಳನ್ನು ಬಹಿಷ್ಕರಿಸಿ ಪಂಚಾಯಿತಿ ಕಚೇರಿಯನ್ನೇ ಮುಚ್ಚುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಮಡೇನಹಳ್ಳಿ ಗ್ರಾಮ. ನಾವು ನೀರಿಲ್ದಲೇ ಹೆಚ್ಚು ಕಡಿಮೆ 1.5 ವರ್ಷಕ್ಕೆ ಬಂದೈತಿ ನೀರು. ನಮಗೆ ಭಾರಿ ತೊಂದರೆ ಐತೆ. ನಾವು ಹೇಳಿ ಪಂಚಾಯತ್ಗೆ ಒಂದು 7-8 ಸತಿ ಹೋಗಿ ಎಲ್ಲರಿಗೂ ಎಲ್ಲ ಇದನ್ನು ಕೊಟ್ಟು ಬಂದಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಏನು ಮಾಡಿರೋ ಅವ್ರು ದಕ್ಕಂತ ಇಲ್ಲ. ಈಗ ಬಂತು ಹೋಗ್ರಿ ಅಂತಾರೆ ಪಿಡಿ ಮೇಡಮು. ಅಲ್ಲಿ ಬಂದು ನೋಡಿರಿ ಯಾರೂ ಇರಲ್ಲ. ಅವತ್ತು ನೋಡ್ರಿ ಸೆಕ್ರೆಟ್ರಿಗಳೆಲ್ಲ ಬಂದು ಇಲ್ಲೇ ಈಗ ಬಂತೇನೋ JCPನರಂಗೆ ಎಲ್ಲ ಬಂದು ಎಲ್ಲ ತೋರಿಸ್ಬಿಟ್ಟು ಎಲ್ಲ ಇದು ಮಾಡಿ, ನಾವು ಹಂಗೂ ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಪೈಪದಕ್ಕೆಲ್ಲ ಇದು ಮಾಡ್ಕೊಟ್ಟು ಈಗ ಬರುತ್ತೆ ಅಂದ್ರೆ ಬರಲಿಲ್ಲ. ಹಬ್ಬದ ದಿವಸ, ಗೌರಿ ಹಬ್ಬದ ದಿವಸ ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ನೀರು ಬತ್ತೈತೆ, ನೀರು ಬಂತು ನಮಗೆ ಅಂತ ಅಷ್ಟು ಖುಷಿ ಆಗಿತ್ತು ನಮಗೆ. ಅವತ್ತಿನಿಂದಲೂ ಇವತ್ತಿನವರೆಗಾಗಿ ನೋಡ್ತಾ ಇದ್ದೀವಿ, ಒಬ್ಬರು ಇಲ್ಲ, ಒಬ್ಬರು ಬಂದಿಲ್ಲ. ಇಲ್ಲಿ ಮುಂದೆ ಬರೋ ಚುನಾವಣೆ ನಾವು ಮಾತ್ರ ಒಬ್ಬರು ಬಿಟ್ಕೊಡಲ್ಲ. ಇಲ್ಲಿ ಯಾರು ಬರ್ಕೂಡ್ದು ನಮ್ಮ ರೋಡಿಗಿಂದ ಈಚೆಗೆ ಇಲ್ಲಿ ಯಾರ ಕೈಲೂ ಬಹಿಷ್ಕಾರ ಹಾಕ್ತೀವಿ. ಎಷ್ಟು ಮನೆ ಐತಿ ಇಲ್ಲಿ? ನಾವು 15 ಮನೆಯರಿದ್ದೀವಿ ಇಲ್ಲಿ. ಅಲೆ 2-3 ಅಲೆ ಒಂದು 10 ಸತಿ ಕೊಟ್ಟಿದ್ದೀವಿ. ಇಲ್ಲಿಗೆ ಅಲೆ 10 ಸತಿ ಹೋಗಿದ್ದೀವಿ, ಕೇಳಿದ್ದೀವಿ. ಅರ್ಜಿ ಕೊಟ್ಟಿರೋದು ಮಾತ್ರ 2 ಸತಿ ಅರ್ಜಿ ಕೊಟ್ಟಿದ್ದೀವಿ. ಹೋಗಿ ಪಂಚಾಯತ್ಗೆಲ್ಲ ಹೋಗಿ ಕೇಳ್ಕೊಂಬಂದಿದ್ದೀವಿ. ಇನ್ನು ಏನಿದ್ರೆ ಇನ್ನು ವಾಸಣ್ಣರ್ತಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಬಾಯಲ್ಲಿ ಇತ್ತು. ವರ್ಷನೂ ಕರ್ಕೊಂಡೋಗಿ ವಾಸಣ್ಣ ಕರ್ಕೊಂಬಂದು ನಾವು ಅವ್ರನ್ನ ಪಂಚಾಯತ್ಗೆ ಇದು ಮಾಡಿ ನಾವು ಅವ್ರ ಕಡೆಯಿಂದಲೇ ಆಕ್ಷಣನೇ ಪಂಚಾಯತ್ಗೆ ಹಾಕೋದೇ ಬೇಡ ಅಂತ ಮಾತಾಡ್ಕೊಂಡಿದ್ದು. ಈಗ ನೋಡಿ, ಮುಂದಿನ ಚುನಾವಣೆಗೆ ಮಾತ್ರ ನಾವು ಯಾರು ನಮ್ಮ ಇದಕ್ಕೆ ಬರ್ಕೊಡ್ದವ್ರು ಯಾರು ನಾವು ಹಾಕೋದು ಬೇಡ, ಅವರು ನಮಗೆ ನೀರು ಬಿಡೋದು ಬೇಡ. ಅದೇನು ಮಾಡ್ತಾರೆ ಪಂಚಾಯತ್ಗೆ ನಮಗೆ ಏನು ಸಲ್ತಕ್ಕದಿಲ್ವೇನೋ ಕೇಳ್ತೀವಿ ನಾವು. ನೀರು ಬಿಟ್ಟು ಇಲ್ಲಿ 1 ವರ್ಷ 1.5 ವರ್ಷನೇ ಆಗೈತೆ. ಸ್ವಲ್ಪ ಬತ್ತಿದ್ವಿ ನೆಲೆಗೆ, ಇವಾಗ ಬರ್ತಾನೆ ಇಲ್ಲ. ಕತ್ರಸವ 1.5 ವರ್ಷ ಆಗೈತೆ. ನಾವೇನು ಮಾಡಬೇಕು ಅಂತ ನೀರು ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿ ಅರ್ಜಿ ಕೊಟ್ಟು ಪಂಚಾಯತ್ಗೆ ಬೀಗ ಎಲ್ಲ ಹಾಕ್ಸಿದ್ದೀವಿ. ನಾವು ಇನ್ನೇನು ಗಲಾಟೆ ಮಾಡಬೇಕು ಅಂದರೆ ಕಲ್ಲು
ಮಣ್ಣು ತಾಡಾಗಿ ಅಲ್ಲಿ ಬಾಕ್ಲಿಗೆ ಸುರ್ಕೊಂಡು ಗಲಾಟೆ ಮಾಡ್ಬೇಕು ಅಷ್ಟೇ, ಅದೊಂದು ಬಾಕಿ ಐತಿ. ಅವ್ರಿಗೆ ಹೇಳಿ 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 ಸಾಕಾಯ್ತು ನಮಗೂ. ಚುನಾವಣೆಗೆ ಅಂತೂ ಈ ಸರಿ ಬರಲಿ, ಯಾರು ಬರ್ತಾರೆ ಬರ್ರಿ, ರಾಜಕಾರಣಿಗಳು, ಗ್ರಾಮಸ್ಥರು, ಮೆಂಬರ್ಗಳು. ನಮಗೆ ರೋಡು ಚೆನ್ನಾಗಿ ಮಾಡ್ಕೊಟ್ಟೋಗಿಲ್ಲ, ಮಾಡ್ಕೊಡ್ತೀವಿ ಅಂತನ. ಯಾವುದಂದ್ರಾಗೂ ಕರೆಂಟು ಈ ಥರನೇ ನಮಗೆ 3 ತಿಂಗಳು ಕರೆಂಟ್ ಇರಲಿಲ್ಲ. ಸ್ವಂತ ಬಂಡವಾಳಕ್ಕೆ ನಾವು ಹೇಳ್ಕೊಂಬಂದಿದ್ದೀವಿ. 3 ತಿಂಗಳು ಕರೆಂಟ್ ಇಲ್ದಲೇ ಸತ್ತಿದ್ವಿ. 1.5 ವರ್ಷ ನೀರಿಲ್ದಲೇ ಸಾಯ್ತಾ ಇದ್ದೀವಿ. ಈ ತೋಟಗಳಾಗೆಲ್ಲವ ಯೋಚನೆ ಬಿಡ್ತಾರೆ ಅವರು. ಮಳೆ ಬಂದೈತಿಗೆ ಯಾರು ಬಿಡೋದಿಲ್ಲ. ಟ್ಯಾಂಕರ್ಗಳಿಗೆ ದುಡ್ಡು ಕೊಟ್ಟು ಕೂಲಿನಲ್ಲಿ ಮಾಡ್ತಾಯಿದ್ದೀವಿ ಎಲ್ಲರೂ. ಟ್ಯಾಂಕರ್ಗಳಿಗೆ ಹೊಡೆಸ್ಕೊತಾ ಇದ್ದೀವಿ ನೀರ. ನಾಚಿಕಾಗಲ್ವ ಅವ್ರಿಗೆ? ನಾವು ಇನ್ನು ಎಷ್ಟು ಸರಿ ಹೋಗಿ ಕೇಳೋಣ? ಕೇಳಿ ಸಾಕಾಗೈತಿ. ಚುನಾವಣೆಗಂತೂ ಈ ಸರಿ ಬರಲಿ, ಎಲೆಕ್ಷನ್ ಬರಲಿ, ಓಟ್ ಕೇಳಕ್ಕೆ ಮಾತ್ರ ಅವತ್ತು ಮಾತ್ರ ಬರ್ತಾರೆ. ಪ್ರತಿ ವರ್ಷವೂ ನಾವು ಕೇಳೋದು ಅದಯ್ಯ, ಬೀದಿ ಲೈಟ್ ಕೊಡ್ರಿ, ಕರೆಂಟ್ ಕೊಡ್ರಿ, ನಮಗೆ ನೀರು ಅನುಕೂಲ ಮಾಡಿಕೊಡ್ರಿ ಅಂತಲೇ ಕೇಳೋದು. ಅದು ಆಯ್ತು, ಈ ಸರಿ ಗೆದ್ಮ್ಯಾಗ ಮಾಡ್ತೀವಿ ಅಂತ ಹೇಳ್ತಲೇ ಅವರೇ, ಇಂಥವರೆಗೂ ಮಾಡುವಲ್ಲ. ಒಂದು ಗ್ರಾಮದ ಅಭಿವೃದ್ಧಿಗೆ ಪ್ರಮುಖ ಕೊಂಡಿಯಾಗಬೇಕಿದ್ದ ಗ್ರಾಮ ಪಂಚಾಯಿತಿಯೇ ಅವ್ಯವಸ್ಥೆಯ ಆಗರವಾದರೆ ಗ್ರಾಮೀಣ ಭಾಗದ ಗೋಳು ಕೇಳೋರು ಯಾರು ಎಂಬುದೇ ಯಕ್ಷ ಪ್ರಶ್ನೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.